ನಾನು ನನ್ನ ಹಳೆ ಹುಡುಗಿನ ನೆನ್ಪು ಮಾಡ್ಕೋತೀನೋ ಇಲ್ವೋ, ಇವನಂತೂ ನನ್ನ ನೆನ್ಪು ಮಾಡ್ಕೋತಾನೆ ಇರ್ತಾನೆ. ಹೇಳೋ. ಆಫೀಸಿಗೆ ಬಂದಿದ್ದೀನಿ ಕಣೋ. ಎಲ್ಲಿದೆ ನೀನು? ಆಫೀಸಿಗೆ ಬಂದಿದ್ಯಾ? ಏಕೆ? ನನ್ನ ಮಗನೇ, ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಬಂದರೆ ಯಾಕೆ ಬಂದಿದೆ ಅಂತ ಶಾಕಲ್ಲಿ ಕೇಳೋ ಏಕೈಕ ಫ್ರೆಂಡ್ ಅನ್ಕೊಂಡಿರೋ ಜೀವಿ ನೀನೇ ಕಣೋ. ಈಗೇನು ವಾಪಸ್ ಹೋಗ್ಬಿಡ್ಲಾ? ಶಾಕಲ್ಲಿ ಕೇಳಿದ್ನ? ನಾನು ಈಗಿರೋ ಪರಿಸ್ಥಿತಿಲಿ ಶಾಕ್ ಯಾವುದು ಖುಷಿ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲೇ ಇರು, ನಾ ಇಲ್ಲ ಎಂಟ್ರೆನ್ಸ್ ಹತ್ರ ಇದ್ದೀನಿ. ಹೌದಾ? ನಾನು ಅಲ್ಲೇ ಬರ್ತೀನಿ ಇರು. ಏನ್ ವಿಷಯ? ಬಂದೆ. ಏನ್ ವಿಷಯ ಅಂತಾನೂ ಹೇಳಲ್ಲ ಈ ನನ್ನ ಮಗ, ಸುಮ್ಮನೆ ಟೆನ್ಷನ್ ಕೊಡ್ತಾನೆ. ರಾಣಿ, ಐ ಲವ್ ಯು. ಗಾಯತ್ರಿ, ಗಾಯತ್ರಿ, ನೀವೇನು ಶಿವನ್ ಕಾರಲ್ಲಿ ಬಂದಿದ್ರಾ? ನಾರಾಯಣ್, ನೀವೇನು ಇವ್ರನ್ನ ಕರ್ಕೊಂಡ್ ಬಂದಿದ್ರಾ? ನಾನು ಬರ್ತಾ ಇದ್ದೆ, ರೋಡಲ್ಲಿ ಸಿಕ್ಕಿದ್ರು, ಹಾಗಾಗಿ ಕರ್ಕೊಂಡು ಬಂದೆ. ಅವರೇ ಎದುರಿಗೆ ಸಿಕ್ಕಿದ್ದ ಅಥವಾ ನೀವೇ ವೆಯ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದ? ಇವರೇನಪ್ಪ CCTV ಕ್ಯಾಮ್ರಲ್ಲಿ ನೋಡಿ ಹೇಳ್ತಾರೋ ಹಾಗೆ ಹೇಳ್ತಾ ಇದ್ದಾರೆ. ಹಾಗೇನಿಲ್ಲ ಸರ್, ರಸ್ತೆಯಲ್ಲಿ ಸಿಕ್ಕಿದ್ರು. ಸರಿ, ನೀವು ಹೊರಡಿ. ಸರಿ ಸರ್. ನೋಡು ಗಾಯತ್ರಿ, ನೀವು ಅವನ ಜೊತೆ ಜಾಸ್ತಿ ಸೇರಬೇಡಿ. ಅವನು ರೋಮಿಯೋ ಥರ ಆಡ್ತಾನೆ. ಹೆಣ್ಮಕ್ಳು ಅಂದರೆ ಸ್ವಲ್ಪ ಜಾಸ್ತಿ ಕಾಳಜಿ ಅವನಿಗೆ. ನೀವು ಅವನ್ನ ನಂಬೇಡಿ. ನಂಬಿಕೆ? ಏಯ್, ಏನ್ ನಡೀತಿದ್ಯೋ ಇಲ್ಲಿ? ನಾನು ಆ ಉದ್ದೇಶದಲ್ಲಿ ಇನ್ನೂ ಮಾತಾಡಿಲ್ಲಪ್ಪ. ಗೊತ್ತಾಯ್ತಪ್ಪ, ನಾನು ಯಾವ ಬೈದಲ್ಲಿ ಬಂದೋ ಅದನ್ನೇ ನಾನು ಕಣ್ಣೆದುರಿಗೆ ತೋರಿಸ್ಬಿಟ್ಟೆ. ಏನೋ ನಿನ್ ಕತೆ? ನೋ, ದಿಸ್ ಇಸ್ ನಾಟ್ ವರ್ಕಿಂಗ್. ದಿಸ್ ಇಸ್ ನಾಟ್ ಅಟ್ ಆಲ್ ವರ್ಕಿಂಗ್. ನೋಡಿ, 15 ನಿಮಿಷದಲ್ಲಿ ನಾನು ಆಫೀಸಲ್ಲಿ ಇರ್ತೀನಿ. ನನಗೆ ಬೇರೆ ಡಿಸೈನ್ ರೆಡಿ ಮಾಡಿ ತೋರಿಸ್ಬೇಕು. ಸೂರ್ಯಲ್ಲಿ ಅವ್ರು ಆಗ್ಲೇ ಆಫೀಸ್ಗೆ ಹೋತ್ರಪ್ಪ. ಹೌದಾ? ಓ, ನನಗೆ ಹೇಳಿದ್ರೆ ನಾನು ಜೊತೆಲಿ ಹೋಗ್ಬಿಡ್ತೀನಲ್ಲ. ಹಲೋ ಸೂರ್ಯ, ಆಲ್ರೆಡಿ ಹೊರಟ್ಬಿಟ್ಯಾ? ನಾನು ಅಲ್ಲಿ ಆಫೀಸ್ಗೆ ಬಂದೆ ಮಾವ. ಸರಿ ಸೂರ್ಯ, ನಾನು ಹೇಳಿದ್ದನ್ನೇ ಮತ್ತೆ ಮತ್ತೆ ನಿನಗೆ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ನಮ್ಮ ಕೈ ಬಿಟ್ಟು ಹೋಗಬಾರ್ದು. ನೀನು ಏನು ಸಪೋರ್ಟ್ ಬೇಕಾದ್ರೂ ತಗೋ. ಹೊಸ್ದಾಗಿ ಜಾಯಿನ್ ಆಗಿದ್ದಾಳಲ್ಲ ಸೂಜಿ, ಅವಳು ಹೆಲ್ಪ್ ತಗೋ. ಸರಿ ಮಾವಯ್ಯ. ನೀವು ತಿಂಡಿ ಮಾಡ್ಕೊಂಡು ಹೋಗಿ. ಇಲ್ಲ, ಟೈಮ್ ಇಲ್ಲ, ನಾನು ಹೊರಟೆ. ಅಪ್ಪ, 1 ನಿಮಿಷ ನಿಂತ್ಕೊಳ್ಳಿ. ಇಲ್ಲಮ್ಮ, ಟೈಮ್ ಆಯ್ತಮ್ಮ. ಅಪ್ಪ ಪ್ಲೀಸ್ ಏನು ಮಾತಾಡ್ಬೇಡಿ, ಬನ್ನಿ ನೀವು ತಿಂಡಿ ತಿಂದ್ಬಿಟ್ಟು ಹೋಗಿ. ತುಂಬಾ ಅರ್ಜೆಂಟ್ ಇದೆ ಅಮ್ಮ. ಕೂತ್ಕೊಳ್ಳಿ ಅಪ್ಪ. ಏನಪ್ಪ ನೀವು ಖಾಲಿ ಹೋಟೆಲ್ ಹೊರಗಡೆ ಹೋಗ್ಬಾರ್ದು. ಒಂದ್ 5 ನಿಮಿಷ ಟಿಫನ್ ಮಾಡಕ್ ಯೂಸ್ ಮಾಡ್ಕೊಂಡ್ರೆ ಏನೋ ನಷ್ಟ ಆಗಲ್ಲ. ತಿನ್ನಿ. ಹಲೋ. ಅದಾಗಲ್ಲ. ಅದೇನು ಹೇಳ್ಕೊಳ್ಳಿಲ್ಲ. ರೀ, ಯಾಕ್ರಿ? ತಿನ್ನಿ. ಯಾಕೆ ಅಪ್ಪ? ಏನಪ್ಪ ಇದು, ನೀವು ಸರಿಯಾಗಿ ತಿಂದೇ ಇಲ್ಲ. ನೀವೇನ್ ತಿಂದ್ರಿ ಅನ್ನೋದಾದ್ರೂ ಗೊತ್ತಾಯ್ತಾ ನಿಮ್ಗೆ? ಸರಿಯಾಗಿ ತಿನ್ನಕ್ಕೂ ಆಗದೆ ಇದ್ರೆ ಇಷ್ಟೆಲ್ಲ ಸಂಪಾದನೆ ಯಾಕೆ? ಇಲ್ಲಮ್ಮ, ಈ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಇದು ಮುಗಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ರೀ ಅಪ್ಪ, 1 ನಿಮಿಷ ನಿಂತ್ಕೊಳ್ಳಿ. 1 ನಿಮಿಷ ಅಪ್ಪ ಪ್ಲೀಸ್. ಇರ್ಲಿ. ಅಪ್ಪ, ನನ್ನ ತುಂಬ ಕೆಲಸ ಇದೆ.
ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ. ಅಪ್ಪ ಅವ್ರು ಸಾರ್ವಿನ ಬಿಡಕ್ಕೆ ಸ್ಕೂಲ್ಗೆ ಹೋಗಿದ್ದಾರೆ, ಒಂದ್ ನಿಮಿಷ ಅಣ್ಣನ್ ಕರಿತೀನಿ. ಹಾ ಅಣ್ಣ, ಅಪ್ಪನ ಆಫೀಸಿಗೆ ಡ್ರಾಪ್ ಮಾಡ್ಬೇಕಂತೆ, ಬರ್ತೀಯಾ? ಅಪ್ಪ, ಅಣ್ಣನೇ. ಏನ್ರಿ? ಏನ್ರಿ?